ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ಪರ್ಧಾ ಚರಿತ್ರೆ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಅಧ್ಯಾಯ 7 ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳ ಬಗ್ಗೆ ನೋಡ್ತಾ ಹೋಗೋಣ. ಸ್ನೇಹಿತರೆ, ಸಿಂಧೂ ಕಣಿವೆಯ ನಾಗರಿಕತೆಯಂತೆಯೇ ಜಗತ್ತಿನ ವಿವಿಧೆಡೆಯಲ್ಲಿಯೂ ಪ್ರಾಚೀನ ನಾಗರಿಕತೆಗಳನ್ನು ಅದರ ಸಮಕಾಲೀನ ಸಂದರ್ಭಗಳಲ್ಲಿ ನಾವು ಕಾಣುತ್ತೇವೆ. ಈಜಿಪ್ಟಿನ ನಾಗರಿಕತೆ, ಮೆಸೊಪಟೋಮಿಯಾದ ನಾಗರಿಕತೆ, ಚೀನಾದ ನಾಗರಿಕತೆಗಳನ್ನು ನಾವು ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಲ್ಲಿ ಕಾಣುತ್ತೇವೆ. ಸಾಮಾನ್ಯವಾಗಿ ಎಲ್ಲ ನಾಗರಿಕತೆಗಳು ನದಿಯ ಬಯಲು ಸೀಮೆ ಪ್ರದೇಶಗಳಲ್ಲಿಯೇ ಹುಟ್ಟಿಕೊಂಡಿವೆ. ಈಜಿಪ್ಟಿನ ನಾಗರಿಕತೆಯು ಸಹ ಚಿಗುರೊಡೆದಿದ್ದು ಇಲ್ಲಿ ಹರಿಯುವ ನೈಲ್ ನದಿಯಿಂದಾಗಿ. ಇಲ್ಲಿ ದೊರೆತಿರುವಂತಹ ಅವಶೇಷಗಳು ಈಜಿಪ್ಟಿನ ವೈಭವವನ್ನು ಸಾರುವಂಥವು. ಅಗಾಧವಾದ ಪಿರಮಿಡ್ಗಳು, ಮೂರ್ತಿ ಶಿಲ್ಪಗಳು, ದೇವಾಲಯಗಳು ಹಾಗೂ ಅದರೊಳಗೆ ದೊರೆತಿರುವ ಬರಹಗಳು ಇಲ್ಲಿನ ಸಂಸ್ಕೃತಿ ಹಾಗೂ ಚರಿತ್ರೆಯನ್ನು ಸಾರುತ್ತವೆ. ಓಕೆ ಸ್ನೇಹಿತರೆ, ಜಗತ್ತಿನ ನಾಗರಿಕತೆಗಳಲ್ಲಿ ಪ್ರಮುಖವಾಗಿ ಈಜಿಪ್ಟ್ ನಾಗರಿಕತೆಯನ್ನು ನೋಡೋಣ. ಈಜಿಪ್ಟ್ ನಾಗರಿಕತೆಯ ಪ್ರಮುಖ ಅಂಶಗಳು: ಪ್ರಾಚೀನ ಜಗತ್ತಿನ ಮೊದಲ ನಾಗರಿಕತೆ, ಇದು ನೈಲ್ ನದಿಯ ತೀರದಲ್ಲಿ ಹುಟ್ಟಿತು. ನೈಲ್ ನದಿ ಜಗತ್ತಿನ ಅತ್ಯಂತ ಉದ್ದವಾದ ನದಿ. ಇದು ಆಫ್ರಿಕಾ ಖಂಡದಲ್ಲಿ ಉತ್ತರಾಭಿಮುಖವಾಗಿ ಹರಿದು ಮೆಡಿಟರೇನಿಯನ್ ಸಮುದ್ರವನ್ನು ಸೇರುತ್ತದೆ. ಹೀಗೆ ಹರಿಯುವ ಮಾರ್ಗದಲ್ಲಿ ಈಜಿಪ್ಟನ್ನು ಹಾದು ಹೋಗುತ್ತದೆ. ನೈಲ್ ನದಿ ಇಲ್ಲದೆ ಹೋಗಿದ್ದಲ್ಲಿ ಈಜಿಪ್ಟ್ ಸಂಪೂರ್ಣ ಮರುಭೂಮಿ ಆಗಿರುತ್ತಿತ್ತು. ಆದ್ದರಿಂದ ಈಜಿಪ್ಟನ್ನು ನೈಲ್ ನದಿಯ ವರಪ್ರಸಾದ, ಈಜಿಪ್ಟ್ ದ ಗಿಫ್ಟ್ ಆಫ್ ದಿ ನೈಲ್ ಎಂದು ಕರೆಯುತ್ತಾರೆ. ಸುಮಾರು 5400 ವರ್ಷಗಳ ಹಿಂದೆ ಈಜಿಪ್ಟಿನಲ್ಲಿ ರಾಜವಂಶಗಳ ಆಳ್ವಿಕೆ ಆರಂಭವಾಯಿತು. ಈಜಿಪ್ಟಿನ ರಾಜರನ್ನು ಫೆರೋ ಎಂದು ಕರೆಯುತ್ತಿದ್ದರು. ಫೆರೋ ಎಂದರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಎಂದರ್ಥ. ಇಲ್ಲಿ ಮೆನಸ್ ಮೊದಲ ಫೆರೋ, ಈತನ ರಾಜಧಾನಿ ಮೆಂಫಿಸ್. ನಂತರ ಬಂದ ಫೆರೋಗಳು ಕುಫು, ಅಮೆನ್ಹೋಟೆಪ್, ತಟ್ಮೋಸ್ ಮುಂತಾದವರು. ಕುಫು ಗಿಜೆ ಎಂಬಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಪಿರಮಿಡ್ ಅನ್ನು ಕಟ್ಟಿಸಿದನು. ಅಮೆನ್ಹೋಟೆಪ್ ವಿಜಯದ ಮೂಲಕ ರಾಜ್ಯ ವಿಸ್ತರಣೆಯನ್ನು ಮಾಡಿದನು. ತಟ್ಮೋಸ್ ಮಹಾನ್ ದಿಗ್ವಿಜಯಿಯಾಗಿದ್ದನು. ನಂತರ ಆಶಪ್ಸುಟ್, ತಟ್ಮೋಸನ ಮಗಳು, ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಜ್ಞೆ. ಈಜಿಪ್ಟನ್ನು ಗ್ರೀಸಿನ ದೊರೆ ಅಲೆಕ್ಸಾಂಡರನು ಗೆದ್ದುಕೊಂಡು ತನ್ನ ಪ್ರತಿನಿಧಿಯನ್ನು ನೇಮಿಸುವ ಮೂಲಕ ಟಾಲೆಮಿ ಎಂಬ ಮನೆತನಕ್ಕೆ ಕಾರಣನಾದನು. ಪ್ರಸಿದ್ಧ ರಾಣಿ ಕ್ಲಿಯೋಪಾತ್ರ ಈ ಮನೆತನದ ಕೊನೆಯ ಆಡಳಿತಗಾರ್ತಿ. ಇವಳ ಕಾಲದಲ್ಲಿ ಈಜಿಪ್ಟು ರೋಮ್ ಸಾಮ್ರಾಜ್ಯಕ್ಕೆ ಒಳಪಟ್ಟಿತು. ಪ್ರಾಚೀನ ಈಜಿಪ್ಟಿಯನ್ನರು ಹೈರೋಗ್ಲಿಪಿಕ್ಸ್ ಎಂಬ ಚಿತ್ರಲಿಪಿಗಳನ್ನು ಬಳಸುತ್ತಿದ್ದರು. ಹೈರೋಗ್ಲಿಪ್ ಎಂದರೆ ಪವಿತ್ರ ಲಿಪಿ, ಅಕ್ಷರ ಎಂದರ್ಥ. ನೈಲ್ ನದಿಯಲ್ಲಿ ಬೆಳೆಯುತ್ತಿದ್ದ ಪ್ಯಾಪಿರಸ್ ಎಂಬ ಜಂಡು ಹುಲ್ಲಿನ ಮೇಲೆ ಮಸಿಯಿಂದ ಬರೆಯುತ್ತಿದ್ದರು. ಸ್ಪಿಂಕ್ಸ್ ಎಂದರೆ ಬೃಹತ್ ಪ್ರತಿಮೆಯು ಸಿಂಹ ದೇಹ ಮತ್ತು ಮನುಷ್ಯ ಮುಖವನ್ನು ಹೊಂದಿದೆ. ಹೈಕ್ಸೋಸ್ ಎಂದು ಕರೆಸಿಕೊಂಡ ಅರೇಬಿಯಾದ ಕುರಿ ಕಾಯುವ ಬುಡಕಟ್ಟು ಸಮುದಾಯವೊಂದು ಈಜಿಪ್ಟಿನ ಮೇಲೆ ದಾಳಿ ನಡೆಸಿ 500 ವರ್ಷಗಳವರೆಗೆ ಆಳ್ವಿಕೆ ನಡೆಸಿದರು. ಸಾಮಾನ್ಯ ಶಕ ಪೂರ್ವ 1700ರಲ್ಲಿ ತೇಬಿಸಿನ ಜನ ವಿದೇಶಿಯರ ವಿರುದ್ಧ ದಂಗೆ ಎದ್ದರು. ಅವರು ಒಂದು ಸಂಘರ್ಷದ ನಂತರ ಹೈಕ್ಸೋಸರನ್ನು ಅವರ ದೇಶದಿಂದ ಹೊರಕ್ಕೆ ಬಡಿದೋಡಿಸಿದರು. ಈಜಿಪ್ಟ್ ತರುವಾಯ ಅಸಿರಿಯಾದ ಸಾಡಾನ ಪಲಸ್ಸನ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಟ್ಟಿತು. ನಂತರ ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಪರ್ಷಿಯನ್ನರ ದೊರೆ ಕ್ಯಾಂಬೆಸಿಸ್ಸನು ಈಜಿಪ್ಟನ್ನು ವಶಪಡಿಸಿಕೊಂಡನು. ಸಾಮಾನ್ಯ ಶಕ ಪೂರ್ವ 4ನೇ ಶತಮಾನದಲ್ಲಿ ಅಲೆಕ್ಸಾಂಡರನು ಪರ್ಷಿಯಾವನ್ನು ವಶಪಡಿಸಿಕೊಂಡನು. ಈಜಿಪ್ಟ್ ಮ್ಯಾಸಿಡೋನಿಯಾದ ಪ್ರಾಂತ್ಯವಾಯಿತು. ಅಲೆಕ್ಸಾಂಡರ್ನ ಸೇನಾಪತಿಯೊಬ್ಬ ಈಜಿಪ್ಟಿನ ರಾಜ್ಯದ ದೊರೆ ಎಂದು ಘೋಷಿಸಿಕೊಂಡು ಟಾಲೆಮಿ ರಾಜ ಮನೆತನವನ್ನು ಸ್ಥಾಪಿಸಿದನು. ಸಾಮಾನ್ಯ ಶಕ ಪೂರ್ವ 30ರಲ್ಲಿ ಸೀಸರ್ ಉತ್ತರಾಧಿಕಾರಿ ಸಂಬಂಧಿಯಾದಂಥ ಅಗಸ್ಟಸ್ಸನು ಕ್ಲಿಯೋಪಾತ್ರಳ ಸೈನ್ಯವನ್ನು ಪರಾಭವಗೊಳಿಸಿದ. ಆದರೆ ತನ್ನನ್ನು ಯುದ್ಧ ಸಂಪತ್ತನ್ನಾಗಿ ಕೊಂಡೊಯ್ಯುವ ಉದ್ದೇಶವನ್ನು ತಿಳಿದ ಕ್ಲಿಯೋಪಾತ್ರ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಳು. ಈಜಿಪ್ಟ್ ಅಂದಿನಿಂದ ರೋಮನ್ನರ ಪ್ರಾಂತ್ಯವಾಯಿತು. ಈಜಿಪ್ಟ್ ನಾಗರಿಕತೆ ಸುಮಾರು 7000 ವರ್ಷಗಳ ಹಿಂದೆ ಪ್ರಾರಂಭವಾಯಿತು. ಸಾಮಾನ್ಯ ಶಕ 1798 1802ರ ಅವಧಿಯಲ್ಲಿ ನೆಪೋಲಿಯನ್ನನು ಈಜಿಪ್ಟಿನ ಮೇಲೆ ದಾಳಿ ಮಾಡಿದನು. ಜೀನ್ ಫ್ರಾಂಕೋಯಿಸ್ ಚಾಂಪೋಲಿಯನ್ ಫ್ರಾನ್ಸ್ ದೇಶದ ಇತಿಹಾಸಕಾರ. ಈತನು ಈಜಿಪ್ಟ್ ಇತಿಹಾಸದ ಆಧಾರವುಳ್ಳ ರೊಸೆಟ್ಟಾ ಶಿಲಾಶಾಸನದ ಬಗ್ಗೆ ಅಧ್ಯಯನ ನಡೆಸಿದನು. 1824ರಲ್ಲಿ ಪ್ರಕಟವಾದ ಇವನ ಕೃತಿ ದ ಸಿಸ್ಟಮ್ ಹೈರೋಗ್ಲಿಪಿಕ್ಸ್ ಈಜಿಪ್ಟಾಲಜಿ ಕ್ಷೇತ್ರಕ್ಕೆ ಜನ್ಮ ನೀಡಿತ್ತು. ಓಕೆ ಸ್ನೇಹಿತರೆ, ಫೆರೋಗಳು. ಈಜಿಪ್ಟಿನ ರಾಜರನ್ನು ಫೆರೋಗಳೆಂದು ಕರೆಯಲಾಗುತ್ತಿತ್ತು. ಫೆರೋಮೀನಸ್ಸನು ಸಾಮಾನ್ಯ ಶಕ ಪೂರ್ವ 3000ರಲ್ಲಿ ಉತ್ತರ ಮತ್ತು ದಕ್ಷಿಣ ಈಜಿಪ್ಟುಗಳನ್ನು ಒಂದುಗೂಡಿಸಿದನು. ಮೆಂಫಿಸ್ ಅನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು. ರಾಜಕೀಯ ಸ್ಥಿತಿ: ಈಜಿಪ್ಟಿನ ರಾಜಮನೆತನಗಳ ಆಳ್ವಿಕೆಯ ಕಾಲವನ್ನು 3 ಭಾಗಗಳಾಗಿ ವಿಂಗಡಿಸಬಹುದು. ಅದರಲ್ಲಿ 1ನೇದು ಹಳೆಯ ರಾಜಮನೆತನಗಳ ಕಾಲ,
ಇದನ್ನು ಪಿರಮಿಡ್ಗಳ ಕಾಲವೆಂದು ಕರೆಯುತ್ತಾರೆ. ಈ ಕಾಲದ ಫೆರೋಗಳು ಅತ್ಯಂತ ಬಲಿಷ್ಠರಾಗಿದ್ದರು. ರಾಜನಿಗೆ ಸಲಹೆ ನೀಡಲು ಹಿರಿಯ ಸಭೆಯೊಂದಿತ್ತು. ಫೆರೋ ಮಿಜೀರನನ್ನು ನೇಮಿಸುತ್ತಿದ್ದ. ಈತ ಪ್ರಧಾನಮಂತ್ರಿಯಾಗಿದ್ದ. ಆಡಳಿತ, ನ್ಯಾಯ ಮತ್ತು ಖಜಾನೆಗಳ ಮುಖ್ಯಸ್ಥನಾಗಿದ್ದನು. ಮಿಜೀರನಿಗೆ ಸಹಾಯ ಮಾಡಲು ಸ್ಥಳೀಯ ಮತ್ತು ಕೇಂದ್ರದ ಅಧಿಕಾರಿಗಳಿದ್ದರು. ಸ್ಥಳೀಯ ಅಧಿಕಾರಿಗಳು ತೆರಿಗೆ ಸಂಗ್ರಹಿಸುವುದರೊಂದಿಗೆ ಕಾನೂನು ವ್ಯವಸ್ಥೆಯ ಪಾಲನೆ ಮಾಡುತ್ತಿದ್ದರು. ಕೇಂದ್ರೀಯ ಅಧಿಕಾರಿಗಳು ದಾಖಲೆ ಮತ್ತು ಲೆಕ್ಕಪತ್ರಗಳನ್ನು ಇಡುತ್ತಿದ್ದರು. ಎರಡನೇದಾಗಿ ಮಧ್ಯ ರಾಜಮನೆತನಗಳ ಕಾಲ. ಇದನ್ನು ಭೂಮಾಲೀಕರ ಕಾಲವೆಂದು ಕರೆಯುತ್ತಾರೆ. ಈ ಅವಧಿಯಲ್ಲಿ ಜಮೀನ್ದಾರರು ಮತ್ತು ಸರದಾರರು ಫೆರೋಗಳಿಗಿಂತಲೂ ಹೆಚ್ಚು ಶಕ್ತಿಶಾಲಿಗಳಾದರು. ಇದರಿಂದ ಅನೇಕ ಆಂತರಿಕ ಯುದ್ಧಗಳಾಗಿ ಅರಾಜಕತೆ ಉಂಟಾಯಿತು. 1ನೇ ಅಮೆನ್ಹೋಟೆಪ್ ಫೆರೋಗಳ ಪ್ರಭುತ್ವವನ್ನು ಮರುಸ್ಥಾಪಿಸಿದನು. 3ನೇದು ಹೊಸ ರಾಜ್ಯಗಳ ಕಾಲ. ಈ ಕಾಲದಲ್ಲಿ ರಾಜರು ಬಲಿಷ್ಠವಾದ ಸೈನ್ಯವನ್ನು ಸಂಘಟಿಸಿದರು ಮತ್ತು ಪ್ರಬಲವಾದ ಸಾಮ್ರಾಜ್ಯವನ್ನು ಕಟ್ಟಿದರು. 1ನೇ ಥಟ್ಮೋಸನು ಹೊಸ ಪ್ರದೇಶಗಳನ್ನು ಗೆದ್ದು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ನಂತರ 1ನೇ ಥಟ್ಮೋಸನ ಮಗಳು ಹತ್ಸೆಪುಟ್ಸಳು ಉತ್ತರಾಧಿಕಾರಿಯಾದಳು. 21 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಳು. ಇವಳನ್ನು ಜಾಗತಿಕ ಇತಿಹಾಸದ ಪ್ರಥಮ ಸಾಮ್ರಾಜ್ಞಿ ಎಂದು ಗುರುತಿಸಲಾಗಿದೆ. ಓಕೆ ಸ್ನೇಹಿತರೆ, ಈಜಿಪ್ಟ್ ನಾಗರಿಕತೆಯ ಸಾಮಾಜಿಕ ಸ್ಥಿತಿಯನ್ನು ನೋಡೋಣ. ಸಮಾಜದಲ್ಲಿ ಮೇಲ್ವರ್ಗ, ಮಧ್ಯಮ ವರ್ಗ ಮತ್ತು ಗುಲಾಮ ವರ್ಗ ಎಂಬ 3 ವರ್ಗಗಳಿದ್ದವು. ಮೇಲ್ವರ್ಗದಲ್ಲಿ ರಾಜಪರಿವಾರ, ಪುರೋಹಿತರು, ಜಮೀನ್ದಾರರು, ಸೈನ್ಯದ ಸರದಾರರನ್ನು ಒಳಗೊಂಡಿತ್ತು. ಹಾಗೆ ಮಧ್ಯಮ ವರ್ಗದಲ್ಲಿ ವೈದ್ಯರು, ಕುಶಲಕರ್ಮಿಗಳು, ಲಿಪಿಕರು, ವ್ಯಾಪಾರಿಗಳು ಮತ್ತು ರೈತರು. ಹಾಗೆ ಮಹಿಳೆಯರ ಸ್ಥಿತಿಗತಿ. ಮಹಿಳೆಯರು ಸಮಾಜದಲ್ಲಿ ಅತ್ಯಂತ ಉನ್ನತ ಸ್ಥಾನಮಾನವನ್ನು ಹೊಂದಿದ್ದರು. ಇಂಥ ಉನ್ನತ ಸ್ಥಾನಮಾನವನ್ನು ಜಗತ್ತಿನ ಬೇರೆ ಯಾವ ನಾಗರಿಕತೆಯ ಮಹಿಳೆಯರು ಹೊಂದಿರಲಿಲ್ಲ. ಅದಕ್ಕಾಗಿ ಈಜಿಪ್ಟಿನ ನಾಗರಿಕತೆಯು ಜಗತ್ತಿನ ಮೊಟ್ಟಮೊದಲ ರಾಣಿಯಿಂದ ಆಳಲ್ಪಟ್ಟ ದೇಶವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಾಗೇನೆ ಮಹಿಳೆಯರಿಗೆ ಆಸ್ತಿಯಲ್ಲಿ ಸಮಪಾಲು ಇತ್ತು. ರಾಜಮನೆತನಗಳಲ್ಲಿ ಪರಿವಾರದಲ್ಲಿಯೇ ಮದುವೆಯಾಗುತ್ತಿದ್ದರು. ಫೆರೋಗಳು ತಮ್ಮ ಅಕ್ಕ ತಂಗಿಯನ್ನು, ಮಕ್ಕಳನ್ನು ಲಗ್ನವಾಗುತ್ತಿದ್ದರು. ಆಸ್ತಿ ಮತ್ತು ಅಧಿಕಾರ ಇನ್ನೊಬ್ಬರ ಕೈಗೆ ಹೋಗುವುದನ್ನು ತಪ್ಪಿಸುವುದು ಮತ್ತು ರಕ್ತ ಪಾವಿತ್ರ್ಯತೆಯನ್ನು ಕಾಪಾಡುವುದು ಇದರ ಹಿಂದಿನ ಉದ್ದೇಶವಾಗಿತ್ತು. ಆರ್ಥಿಕ ಸ್ಥಿತಿ. ಈಜಿಪ್ಟಿಯನ್ನರು ಗೋಧಿ, ಬಾರ್ಲಿ, ಹತ್ತಿ, ಬಟಾಣಿ, ಬೆಳ್ಳುಳ್ಳಿ, ವಿವಿಧ ತರಕಾರಿ ಮತ್ತು ಹಣ್ಣುಗಳನ್ನು ಬೆಳೆಯುತ್ತಿದ್ದರು. ಈಜಿಪ್ಟಿಯನ್ನರು ಮೊದಲು ಉಪಯೋಗಿಸಿದ ಲೋಹ ತಾಮ್ರ, ನಂತರದಲ್ಲಿ ಕಂಚು, ಕಬ್ಬಿಣ ಮತ್ತು ಬಂಗಾರಗಳನ್ನು ಬಳಸಿದರು. ಧಾರ್ಮಿಕ ಸ್ಥಿತಿಯನ್ನು ನೋಡೋಣ. ಇವರು ಪಕ್ಷಿ ಮತ್ತು ಪ್ರಾಣಿಗಳನ್ನು ಪೂಜಿಸುತ್ತಿದ್ದರು. ಅಮುನ್ರ ದೇವರ ದೇವನಾಗಿದ್ದನು. ಇವನನ್ನು ಈಜಿಪ್ಟಿನ ನಿರ್ಮಾಪಕನೆಂದು ನಂಬಲಾಗಿತ್ತು. ರಾ ಎಂಬುವವನು ಸೂರ್ಯ ದೇವತೆಯಾಗಿದ್ದು, ಒಸಿರಿಸ್ ಪಾತಾಳದ ಮತ್ತು ಮುಕ್ತಿ ದೇವತೆಯಾಗಿದ್ದ. ಈಸಿಸ್ ಮಾತೃತ್ವದ ದೇವತೆ ಮತ್ತು ಒಸಿರಿಸ್ಸನ ಹೆಂಡತಿಯಾಗಿದ್ದಳು. ಓರಸ್, ಯಾತರ್ ಮುಂತಾದವರು ಕೆಳ ಶ್ರೇಣಿಯ ದೇವತೆಗಳಾಗಿದ್ದರು. ರಾಜ ಧರ್ಮದ ಮುಖ್ಯಸ್ಥನಾಗಿದ್ದನು. 4ನೇ ಅಮೆನ್ಹೋಟೆಪ್ ಎಂಬ ದೊರೆ ಏಕದೇವತಾರಾಧನೆಯನ್ನು ಜಾರಿಯಲ್ಲಿ ತಂದನು. ಸೂರ್ಯ ಅಥವಾ ರಾ ದೇವತೆಯೊಬ್ಬನನ್ನೇ ಪೂಜಿಸುವಂತೆ ಪ್ರಯತ್ನಿಸಿದನು. ಓಕೆ ಸ್ನೇಹಿತರೆ, ನಂತರ ಮಮ್ಮೀಕರಣದ ಬಗ್ಗೆ ನೋಡೋಣ. ರಾಜರ ಶವವನ್ನು ಸಂರಕ್ಷಿಸಿಡುವ ಕ್ರಿಯೆಯನ್ನು ಮಮ್ಮೀಕರಣ ಎಂದು ಕರೆಯುತ್ತಾರೆ. ಮಮ್ಮಿಯು ವ್ಯಕ್ತಿಯೊಬ್ಬನ ಆತ್ಮದ ಸತ್ತ ನಂತರದ ಜೀವನಕ್ಕೆ ಮನೆಯಾಗಿತ್ತು. ಈಜಿಪ್ಟಿಯನ್ನರು ಸಾವಿನ ನಂತರ ಜೀವನಕ್ಕೆ ಎಷ್ಟೋ ವರ್ಷ ಮೊದಲು ಸಿದ್ಧತೆಗಳನ್ನು ನಡೆಸುತ್ತಿದ್ದರು. ಈ ಈಜಿಪ್ಟಿಯನ್ನರು ಶವದ ಶರೀರದಿಂದ ಹೃದಯವನ್ನು ಹೊರತುಪಡಿಸಿ ಉಳಿದ ಆಂತರಿಕ ಅಂಗಾಂಗಗಳನ್ನು ಹೊರತೆಗೆಯುತ್ತಿದ್ದರು ಮತ್ತು ಶರೀರವನ್ನು 40 ದಿನಗಳ ಕಾಲ ನಾರ್ಟಾನ್ ಲವಣದಲ್ಲಿ ಒಣಗಿಸುತ್ತಿದ್ದರು. ನಂತರ ಶರೀರದಲ್ಲಿ ಒಣ ಎಲೆ, ಕಟ್ಟಿಗೆಯ ಒಟ್ಟನ್ನು ತುಂಬಿ ಬಟ್ಟೆಯಲ್ಲಿ ಸುತ್ತಿಡುತ್ತಿದ್ದರು. ಈ ಮಮ್ಮಿಯನ್ನು ಶವಪೆಟ್ಟಿಗೆಯಲ್ಲಿಟ್ಟು ಅದಕ್ಕೆ ಮೇಲುಹೊದಿಕೆ ಹಾಕುತ್ತಿದ್ದರು ಮತ್ತು ಇದರ ಮೇಲೆ ಸತ್ತವರ ಪುಸ್ತಕವನ್ನು ಇಡುತ್ತಿದ್ದರು. ಈ ಪುಸ್ತಕದಲ್ಲಿರುವ ಜ್ಞಾನವು ಮೃತ ವ್ಯಕ್ತಿಗೆ ಆನಂದಪೂರ್ವಕವಾಗಿ ಸ್ವರ್ಗ ಸೇರುವ ಜ್ಞಾನವನ್ನು ಕೊಟ್ಟು ಸಹಕರಿಸುತ್ತದೆ ಎಂದು ನಂಬಿದ್ದರು. ಸಾಹಿತ್ಯ ಮತ್ತು ಕಲಿಕೆ. ಈಜಿಪ್ಟಿಯನ್ನರು ಚಿತ್ರಲಿಪಿಯನ್ನು ಅಭಿವೃದ್ಧಿಪಡಿಸಿದ್ದರು. ಇದು ಅತ್ಯಂತ ಆರಂಭದ ಬರವಣಿಗೆಯ ಪ್ರಕಾರಗಳಲ್ಲೊಂದು. ಇವರು ಪ್ಯಾಪಿರಸ್ ತೊಗಟೆಯನ್ನು ಬರವಣಿಗೆಗೆ ಬಳಸುತ್ತಿದ್ದರು. ಈಜಿಪ್ಟಿಯನ್ನರು ಬರವಣಿಗೆಯನ್ನು ಐರೋಗ್ಲಿಪಿಕ್ಸ್ ಎಂದು ಕರೆಯುತ್ತಾರೆ. ಗ್ಲಿಪ್ ಎಂದರೆ ಚಿಹ್ನೆ ಎಂದರ್ಥ. ಐರೋಗ್ಲಿಪ್ 100 ಚಿಹ್ನೆಗಳನ್ನು ಒಳಗೊಂಡಿದೆ. ಇದರಲ್ಲಿ ಕೆಲವು ಚಿಹ್ನೆಗಳು ಪೂರ್ಣ ಶಬ್ದಗಳಾಗಿವೆ, ಇನ್ನುಳಿದವು ಧ್ವನಿಗಳನ್ನು ಪ್ರತಿನಿಧಿಸುತ್ತವೆ. ದಿ ಬುಕ್ ಆಫ್ ದಿ ಡೆಡ್, ಕಾಪಿನ್ ಟೆಕ್ಸ್ಟ್, ದಿ ಸ್ಟೋರಿ ಆಫ್ ದ ಶಿಪ್ರೆಕ್ಡ್ ಸೇಲರ್, ದಿ ಟೇಲ್ ಆಫ್ ಅನುಫು ಮತ್ತು ಬಿಟು ಮುಂತಾದ ಪುಸ್ತಕಗಳು ದೊರಕಿವೆ. ಈಜಿಪ್ಟಿಯನ್ನರಿಗೆ ರೇಖಾಗಣಿತ, ಪಂಚಾಂಗ, ಖಗೋಳಶಾಸ್ತ್ರ, ಗಣಿತಶಾಸ್ತ್ರದ ಉತ್ತಮ ಜ್ಞಾನವಿತ್ತು. ಈಜಿಪ್ಟಿಯನ್ನರಿಗೆ ಸಂಕಲನ, ವ್ಯವಕಲನ ಮತ್ತು ಭಾಗಾಕಾರದ ಸ್ಪಷ್ಟ ಕಲ್ಪನೆ ಇತ್ತು. ಗುಣಕಾರ ತಿಳುವಳಿಕೆ
ಇರಲಿಲ್ಲ. ಇವರಿಗೆ ಗ್ರಹ ಮತ್ತು ನಕ್ಷತ್ರಗಳಲ್ಲಿನ ಅಂತರವು ಸ್ಪಷ್ಟವಾಗಿ ತಿಳಿದಿತ್ತು. ಇವರ ಪಂಚಾಂಗವು ಸೂರ್ಯನನ್ನು ಆಧರಿಸಿತ್ತು ಮತ್ತು ಅದನ್ನು ಸೌರ ಪಂಚಾಂಗ ಎನ್ನುತ್ತಾರೆ. ಅವರು 365 ದಿನಗಳ ಪಂಚಾಂಗವನ್ನು ಅಭಿವೃದ್ಧಿಪಡಿಸಿದರು. ಇದರಲ್ಲಿ ವರ್ಷಕ್ಕೆ 12 ತಿಂಗಳು ಮತ್ತು ಪ್ರತಿ ತಿಂಗಳಲ್ಲಿ 30 ದಿನಗಳು ಇದ್ದವು. ಸಾಮಾನ್ಯ ಶಕಪೂರ್ವ 1500 ಸುಮಾರಿಗೆ ಇವರು ನೆರಳಿನ ಗಡಿಯಾರವನ್ನು ಕಂಡುಹಿಡಿದಿದ್ದರು. ಅಂಥದ್ದೊಂದು ನೆರಳಿನ ಗಡಿಯಾರವನ್ನು ಬರ್ಲಿನ್ ಸಂಗ್ರಹಾಲಯದಲ್ಲಿ ಸಂಗ್ರಹಿಸಿಡಲಾಗಿದೆ. ಇವರು ಗುಡಿಗಳ ಮತ್ತು ಪಿರಮಿಡ್ಗಳ ಗೋಡೆಗಳಲ್ಲಿ ಸುಂದರ ಮೂರ್ತಿ ಶಿಲ್ಪಗಳನ್ನು ಕೆತ್ತಿದ್ದಾರೆ ಮತ್ತು ಚಿತ್ರಕಲೆಗಳಿಂದ ಶೃಂಗರಿಸಿದ್ದಾರೆ. ಅವರು ಮರಳುಗಲ್ಲು, ಗ್ರಾನೈಟ್, ಬೆಣಚುಕಲ್ಲು ಹಾಗೂ ಮರಗಳಿಂದ ವಿಗ್ರಹಗಳನ್ನು ನಿರ್ಮಿಸಿದ್ದಾರೆ. ಕಲೆ ಮತ್ತು ವಾಸ್ತುಶಿಲ್ಪ. ಇದರಲ್ಲಿ ಸ್ಪಿಂಕ್ಸ್, ಇದು ಮನುಷ್ಯರ ಶಿರ ಮತ್ತು ಸಿಂಹದ ಶರೀರ ಹೊಂದಿದೆ. ಇದನ್ನು ಕಾಫ್ರೆ ಎಂಬ ಸಾಮ್ರಾಟ ಕೆತ್ತಿಸಿದ. ಇದು 240 ಅಡಿ ಉದ್ದ ಮತ್ತು 66 ಅಡಿ ಎತ್ತರವಾಗಿದೆ. ಇದನ್ನು ಏಕಶಿಲೆಯಲ್ಲಿ ಕೆತ್ತಲಾಗಿದೆ. ನಂತರ ಪಿರಮಿಡ್ಗಳು. ಮರಣದ ನಂತರ ಮನುಷ್ಯನ ಬದುಕಿನ ಬಗ್ಗೆ ಅವರಿಗೆ ನಂಬಿಕೆ ಇತ್ತು. ಮನುಷ್ಯನು ಪರಲೋಕದಲ್ಲಿ ಇಹಲೋಕದ ತನ್ನ ಕೃತ್ಯಗಳ ವರದಿಯನ್ನು ಸಾವಿನ ನಂತರದ ಬದುಕಿನ ಅಧಿಪತಿಯಾದ ಪ್ರಬಲ ದೈವ ಒಸಿರಿಸನಿಗೆ ನೀಡಬೇಕು ಎಂಬ ನಂಬಿಕೆ ಇತ್ತು. ಇವರು ಇಲ್ಲಿನ ಬದುಕನ್ನು ಕೇವಲ ಕ್ಷಣಿಕ ಎಂದು ಪರಿಗಣಿಸಿ ನಂತರದ ಬದುಕಿಗಾಗಿ ಸುದೀರ್ಘ ತಯಾರಿ ನಡೆಸಿದ ಪರಿಣಾಮವಾಗಿ ನೈಲ್ ಪ್ರದೇಶವನ್ನೆಲ್ಲ ಸತ್ತವರಿಗಾಗಿ ಮೀಸಲಿಟ್ಟರು. ಈ ನಿಟ್ಟಿನಲ್ಲಿ ಸತ್ತವರ ದೇಹವನ್ನ ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತಿಡುತ್ತಿದ್ದರು. ಇಡೀ ದೇಹವನ್ನೆಲ್ಲ ಆವರಿಸುವಂತೆ ಅವುಗಳನ್ನು ಸಂರಕ್ಷಿಸಲಾಯಿತು. ಹೀಗೆ ಸಂರಕ್ಷಿಸಲ್ಪಟ್ಟ ದೇಹವನ್ನ ಮಮ್ಮಿ ಎಂದು ಕರೆಯಲಾಗಿದೆ. ಈ ದೇಹವನ್ನು ವಿಶೇಷವಾಗಿ ತಯಾರಿಸಿದ ಶವಪೆಟ್ಟಿಗೆಯಲ್ಲಿ ಇಡಲಾಗುತ್ತಿತ್ತು. ಈಜಿಪ್ಟಿಯನ್ನರ ಸಮಾಧಿ ಅವರ ವಾಸ್ತವಿಕ ನೆಲೆ. ಆದ್ದರಿಂದ ದೇಹದ ಸುತ್ತ ದಿನನಿತ್ಯದ ಬಳಕೆಯ ವಸ್ತುಗಳು, ಅಡಿಗೆಯವನ ಮತ್ತು ಕ್ಷೌರಿಕನ ಸಣ್ಣ ಗೊಂಬೆಗಳನ್ನು ಮಾಡಿ ಮುಂದಿನ ಅಗತ್ಯಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಲಾಗುತ್ತಿತ್ತು. ಪ್ರಾರಂಭದಲ್ಲಿ ಸಮಾಧಿಗಳನ್ನು ಬೆಟ್ಟಗಳ ಬಂಡೆಯನ್ನು ಕೊರೆದು ರಚಿಸಲಾಗುತ್ತಿತ್ತು. ಕ್ರಮೇಣವಾಗಿ ಉತ್ತರಕ್ಕೆ ಸಾಗಿದಂತೆಲ್ಲ ಮರುಭೂಮಿಯಲ್ಲೇ ಸಮಾಧಿಯನ್ನು ಕಟ್ಟಬೇಕಿತ್ತು. ಚಿರನಿದ್ರೆಯಲ್ಲಿರುವವರನ್ನು ಯಾರೂ ಬಾಧಿಸದಂತೆ ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡವನ್ನು ಕಟ್ಟಲಾಯಿತು. ಸ್ಪರ್ಧೆಯಂತೆ ಶ್ರೀಮಂತರು ಹಾಗೂ ದೊರೆಗಳು ಅತ್ಯಂತ ಎತ್ತರದ ಗೋಪುರದ ಶಿಖರವನ್ನು ಕಟ್ಟಿದರು. ಗ್ರೀಕರು ಇದನ್ನು ಪಿರಮಿಡ್ ಎಂದು ಕರೆದರು. ಗಿಜಾ ಪಿರಮಿಡ್, ಇದು ಕುಫುವಿನ ಗೋರಿಯಾಗಿದೆ. ಇದು ಪ್ರಾಚೀನ ವಿಶ್ವದ 7 ಆಶ್ಚರ್ಯಗಳಲ್ಲಿ ಒಂದಾಗಿದೆ. ಜಗತ್ತಿನ ಅತ್ಯಂತ ಬೃಹತ್ತಾದ ಕಟ್ಟಡವಾಗಿದೆ. ಇದನ್ನು ಆತನ ಮಗ ಮತ್ತು ಮೊಮ್ಮಗ ಕಟ್ಟಿಸಿದರು. ಇದರ ವಿಸ್ತೀರ್ಣ 746 × 746 × 481 ಅಡಿಗಳು. ಸರಾಸರಿ 2.5 ಟನ್ ಭಾರದ 23 ಲಕ್ಷ ಬಂಡೆಗಳನ್ನು ಬಳಸಿ ಇದನ್ನು ಕಟ್ಟಲಾಗಿದೆ. ಒಟ್ಟು 13 ಎಕರೆ ಪ್ರದೇಶವನ್ನು ವ್ಯಾಪಿಸಿದೆ. ಹಾಗೆಯೇ ಸುಮಾರು 10 ಲಕ್ಷ ಕೆಲಸಗಾರರು 20 ವರ್ಷಗಳ ಶ್ರಮದಿಂದ ಇದನ್ನು ಕಟ್ಟಿ ಮುಗಿಸಿದ್ದಾರೆ. ನಿರ್ಮಾಣದ 4000 ವರ್ಷಗಳ ನಂತರವೂ ಸಹ ಸುಮಾರು 90 ಪಿರಮಿಡ್ಗಳು ಇಂದಿಗೂ ಭದ್ರವಾಗಿ ನಿಂತಿವೆ. ನಂತರ ಲಕ್ಸೂರ್ ದೇವಾಲಯ, ಇದು ವೈಭವಪೂರಿತವಾದ ಪ್ರವೇಶ ದ್ವಾರವನ್ನು ಹೊಂದಿತ್ತು. ಈ ದೇವಾಲಯದ ಮುಂದಿನ ರಸ್ತೆಯು 365 ಸ್ಪಿಂಕ್ಸ್ ಮೂರ್ತಿಗಳ ಸಾಲುಗಳನ್ನು ಹೊಂದಿದ್ದು, ಬಾಗಿಲ ಎದುರುಗಡೆಗೆ ಎಡಬಲದಲ್ಲಿ 2 ಅತ್ಯಂತ ಎತ್ತರದ ಕೋನಗಳುಳ್ಳ ಕಂಬಗಳನ್ನು ಹೊಂದಿತ್ತು. ಓಕೆ ಸ್ನೇಹಿತರೆ, ಇದಿಷ್ಟು ಅಧ್ಯಾಯ 7 ಜಗತ್ತಿನ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾದ ಈಜಿಪ್ಟ್ ನಾಗರಿಕತೆಯ ಬಗ್ಗೆ ತಿಳಿದುಕೊಂಡೆವು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನಾಗರಿಕತೆಯ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.